ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌತಮಿ ಜಾಧವ್. ಇಷ್ಟು ದಿನ ಮನೆ ಒಳಗ್ ನೋಡಿರ್ತೀರ. ಈಗ ನೇರವಾಗಿ ಲೈವ್ ಅಲ್ಲಿ ನಿಮ್ಮ ಕಣ್ ಮುಂದೆ ಬಂದಿದ್ದೀನಿ. ಓಕೆ, ಫಸ್ಟ್ಲಿ ಹಾಯ್ ಹೇಳ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮನೆಯಿಂದ ಹೊರಗೆ ಬಂದ ತಕ್ಷಣ ಯಾವುದೋ ಒಂದು ಫಸ್ಟ್ ಲೈವ್ ಬಂದೆ ಸೋಷಿಯಲ್ ಮೀಡಿಯಾ ಮೂಲಕ ಅನ್ನೋದಾದ್ರೆ ಇದಾಗಿರುತ್ತೆ. ದಿಸ್ ವಿಲ್ ಸ್ಟೇ ಆಸ್ ಅ ವೆರಿ ಗುಡ್ ಮೆಮೊರಿ ನಂಗೆ. ವೆಲ್ ಪ್ಲೇಡ್ ಇನ್ ಬಿಬಿ. ಥ್ಯಾಂಕ್ ಯು ಸೋ ಮಚ್. ವಿದ್ಯಾ ಅವ್ರಿಗೆ ಹಾಯ್, ಸಂಧ್ಯಾ ಅವ್ರಿಗೆ ಹಾಯ್, ಹಾಯ್ ಮಂಜು ಅವ್ರಿಗೆ ಹಾಯ್, ಶ್ವೇತಾ ಅವ್ರಿಗೆ ಹಾಯ್. ಹೆಲೋ ಹೆಲೋ ಹೆಲೋ. ಸೊ ಜಾಯಿನ್ ಆಗ್ತಿರೋ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಹಾಯ್ ಹೇಳ್ತಾ ಯಾಕೆ ಲೈವ್ ಬಂದಿದ್ದೀನಿ ಅನ್ನುವಂತ ವಿಷಯ ಹೇಳ್ತೀನಿ. ಸೊ ನನ್ನನ್ನ ಪ್ರತಿದಿನ ಬಿಗ್ ಬಾಸ್ ಮನೇಲಿ ಒಂದ್ ಎಪಿಸೋಡ್ ನಲ್ಲಿ ಒಂದಿಷ್ಟು ಭಾಗ ನೋಡಿರ್ತೀರ. ಆದ್ರೆ ಬಿಗ್ ಬಾಸ್ ಮನೆ ಒಳಗ್ ಹೋಗ್ತಾ ನನ್ ಮೈಂಡ್ ಸೆಟ್ ಏನಿತ್ತು, ಅಲ್ಲಿ ಏನೇನೆಲ್ಲ ಮಿಸ್ ಮಾಡಿದೆ, ಈಗ ಅಲ್ಲಿಂದ ಬಂದ ಮೇಲೆ ಹೇಗಾಗ್ತಿದೆ, ಮತ್ತೆ ಬಿಗ್ ಬಾಸ್ ಮನೇಲಿ ನನ್ನ ರೊಟೀನ್ ಏನಿತ್ತು ಅನ್ನೋದನ್ನೆಲ್ಲ ನಾನು ಈ ಲೈವ್ ಮೂಲಕ ನಿಮಗೆ ಪರ್ಸನಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಶುರು ಮಾಡ್ತೀನಿ ಅನ್ನೋದಾದ್ರೆ ಹೋಗೋಕ್ ಮುಂಚೆ ಹೇಗಿತ್ತು ಅನ್ನುವಂಥದ್ದು. ಹೋಗೋಕ್ ಮುಂಚೆ ಲೈಕ್ ಎವ್ರಿ ಒನ್ ಲಾಟ್ ಆಫ್ ಕ್ವಶನ್ಸ್. ಹೇಗಿರ್ಬಹುದು, ಅಲ್ಲಿ ಹೇಗಿರ್ತೀನಿ, ಫ್ಯಾಮಿಲಿ ಬಿಟ್ಟು ಹೇಗಿರ್ತೀನಿ, ಮೊಬೈಲ್ ಬಿಟ್ಟು ಹೇಗಿರ್ತೀನಿ, ಏನು ಕನೆಕ್ಷನ್ ಇಲ್ದಿರ ಹೇಗಿರ್ತೀನಿ ಅನ್ನೋ ಕ್ವಶನ್ ಮಾರ್ಕ್ ಮೂಲಕ ಹೋದೆ. ಅಂಡ್ ಒಂದು ಕ್ಲೋಸ್ಡ್ ಪ್ಲೇಸ್ ಅಲ್ಲಿ ಯಾರು ಜನಾನೇ ಇಲ್ದಿರ, ಅಲ್ಲಿ ಯಾರು ನಾವು ಕಂಟೆಸ್ಟೆಂಟ್ಸ್ ಬಿಟ್ಟು ಕಮ್ಯುನಿಕೇಶನ್ ಇಲ್ದಿರ ಹೇಗಪ್ಪ ಇರೋದು ಅನ್ನೋ ಭಯ, ಗೊಂದಲ, ಸಫಿಕೇಶನ್ ಎಲ್ಲ ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ. ಇನ್ನೊಂದು ಮೇಜರ್ ದೊಡ್ಡದು ನನ್ನ ತಲೆಯಲ್ಲಿ ಇದ್ದಿದ್ದು ಅಂದ್ರೆ, ನನ್ನನ್ನ ಪಾತ್ರವಾಗಿ ನೋಡಿದ್ರಿ, ಗೌತಮಿಯಾಗಿ ನೀವ್ ಎಷ್ಟ್ ಎಕ್ಸೆಪ್ಟ್ ಮಾಡ್ತೀರಾ, ನಾನು ಎಷ್ಟು ಇಷ್ಟ ಆಗ್ಬಹುದು, ಇಷ್ಟ ಆಗ್ತೀನೋ ಇಲ್ವೋ, ಎಲ್ಲ ಕ್ವಶನ್ ಇತ್ತು. ಅದು ಮೇಜರ್ ಕ್ವಶನ್ ಇದ್ದಿದ್ದು. ಆದ್ರೆ ದ ಲವ್ ಐ ಆಮ್ ಗೆಟ್ಟಿಂಗ್, ಈಗ ನಂಗೆ ಹೊರಗ್ ಬಂದ್ಮೇಲೆ ಸಿಗ್ತಾ ಇರೋಂತ ಪ್ರೀತಿ ನೋಡಿದ್ರೆ ಆ ಭಯನ ಮರೆಸ್ಬಿಟ್ಟಿದೆ. ನನ್ನನ್ನ ಒಂದು ವ್ಯಕ್ತಿಯಾಗಿ, ಗೌತಮಿಯಾಗಿ, ಯಾರೇ ನೋಡಿದ್ರು ನಿಮ್ ವ್ಯಕ್ತಿತ್ವ ತುಂಬಾ ಇಷ್ಟ ಆಯ್ತು, ಎಷ್ಟು ಪಾಸಿಟಿವ್ ಆಗಿದ್ರಿ, ನಿಮ್ ನಗು ತುಂಬಾ ಇಷ್ಟ ಆಯ್ತು ಅನ್ನೋ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಹೆಂಗ್ ಹಂಗಿದ್ರಿ ಅನ್ನೋ ಪ್ರಶ್ನೆ ಕೇಳ್ತಾರೆ. ಇದೆಲ್ಲ ಇಷ್ಟ ಆಯ್ತು ಅಂತ ಹೇಳ್ದಾಗ ನನಗೆ ತುಂಬಾನೇ ಖುಷಿ ಆಗಿದೆ. ಒಂದು ವ್ಯಕ್ತಿಯಾಗಿ ಗೆದ್ದಿದ್ದೀನಿ ಅನ್ನೋದಾದ್ರೆ ಕಪ್ ಗೆದ್ದಷ್ಟೇ ಖುಷಿ ಕೊಡುತ್ತೆ. ಯಾರೇ ಕೇಳಿದ್ರು ಅಂದ್ರೆ, ನೀವು ಕಪ್ ಗೆಲ್ಲೋದಕ್ಕಲ್ವಾ ಬಂದಿರೋದು, ದುಡ್ಡು ಅದು ವಿನ್ನಿಂಗ್ ಅಮೌಂಟ್ ಅಂತ ಎಲ್ಲ ಬಂದಾಗ ನನಗೆ ತಲೆಗೆ ಯಾವಾಗ್ಲೂ ಬರ್ತಾ ಇದ್ದಿದ್ದು ಗೆಲ್ಲೋದಕ್ ಬಂದಿದ್ದೀನಿ ಅಂತ. ಸೊ ಆ ಗೆಲ್ಲೋದಕ್ ಬಂದಿದ್ದೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಬಂದಂತ ಹುಡುಗಿಗೆ ತಾನು ಅಂದ್ಕೊಂಡಿದ್ದನ್ನ ಸಾಧಿಸಿದಾಳೆ ಅನ್ನುವಂತ ಖುಷಿ ಇದೆ ನನಗೆ. ವ್ಯಕ್ತಿಯಾಗಿ ಖಂಡಿತವಾಗ್ಲೂ ಗೆದ್ದಿದ್ದೀನಿ. ಆ ಖುಷಿ ಇದೆ, ಆ ಪ್ರೀತಿ ಇದೆ. ಆ ಖುಷಿ ಕೊಡ್ತಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಆ ಭಯ ಇಟ್ಕೊಂಡು ಹೋದವಳಿಗೆ ಹೊರಗಡೆ ಬಂದ್ಮೇಲೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಒಳಗಡೆ ಹೋಗಿದ ತಕ್ಷಣ ಏನ್ ಅನ್ನಿಸ್ತು ಅನ್ನೋದಾದ್ರೆ, ನಿಜವಾಗ್ಲೂ ಮನೆ ಎಷ್ಟು ಚಂದ ಇದೆ ಅನ್ನೋದಾದ್ರೆ, ಅಲ್ಲಿ ಅಂದ್ರೆ ಅನ್ನೋದು ಎಷ್ಟು ಚಂದ ಇದೆ ಅನ್ನೋದಂದ್ರೆ, ಅಲ್ಲಿ ಹೋಗಿದ ತಕ್ಷಣ ನಮ್ಮನೆ ಅನ್ಸಕ್ ಶುರು ಆಗುತ್ತೆ. ತುಂಬಾ ಕಂಫರ್ಟ್ ಕೊಡುತ್ತೆ ಮನೆ. ನನ್ಗೆಲ್ಲೂ ಅಂದ್ರೆ ಹೊರಗಡೆ ಪ್ರಪಂಚ ಈಸಿಲಿ ಡಿಸ್ಕನೆಕ್ಟ್ ಆಗೋಯ್ತು. ಆಮ್, ಎಲ್ಲೋ ಕೂತು ಇನ್ನೆಲ್ಲೋ ಅಂದ್ರೆ ಲೋ ಆದಾಗೆಲ್ಲ ಫ್ಯಾಮಿಲಿ ನೆನ್ಪಾಗ್ತಿದ್ರು, ನನ್ನ 3 ಜನ ಮಕ್ಳು ನೆನ್ಪಾಗ್ತಿದ್ರು. ಬಿಟ್ರೆ ಆ ಮನೆ ನಮ್ಮನ್ ತುಂಬಾ ಆಕ್ಯುಪೈಡ್ ಆಗಿ ಇಟ್ಬಿಟ್ಟಿತ್ತು. ಟಾಸ್ಕ್ ಗಳಿರ್ಬೋದು, ಚಟುವಟಿಕೆ ಇರ್ಬೋದು, ಅಲ್ಲಿ ಜನ ಇರ್ಬೋದು, ಏನ್ ಬಿಗ್ ಬಾಸ್ ವಾಯ್ಸ್ ಇರಬಹುದು, ಎವ್ರಿಥಿಂಗ್ ಐ ಟೆಲ್ ಯು. ತುಂಬಾನೇ ಎಂಜಾಯ್ ಮಾಡಿದೆ. ಮನೆ ಒಳಗೆ ನನ್ ರೊಟೀನ್ ಹೇಗ್ ಶುರು ಆಗ್ತಿತ್ತು ಅಂದ್ರೆ, ಸೇಮ್ ಎಲ್ಲರೂ ನೋಡಿರ್ತೀರ, ಮ್ಯೂಸಿಕ್ ಹಾಕಿದ ತಕ್ಷಣ ನಾವೆಲ್ಲರೂ ಎದ್ದೇಳ್ತಿದ್ವಿ. ನಾನು ಅಂದ್ರೆ ಡ್ಯಾನ್ಸ್ ಮಾಡೋದು ನನಗೆ ಸಿಕ್ಕಾಪಟ್ಟೆ ಖುಷಿ. ಆದ್ರೆ ಬೆಳಗ್ಗೆ ಎದ್ದೇಳ್ತೀನಷ್ಟೇ, ಆಕ್ಚುಲಿ ಎದ್ದಿರೋದಿಲ್ಲ. ಆ ತರ ಇಲ್ಲಿ ಮನೇಲಿದ್ದಾಗ್ಲೂ ಹಾಗೆ ಆಗ್ತಿತ್ತು. ಎದ್ದು ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಆದ್ಮೇಲೆ ಒಂಚೂರು ನಾರ್ಮಲ್ ಆಗ್ತಿದ್ದೆ ನಾನು. ಅಲ್ಲೂ ಅಂದ್ರೆ ಆ ಮ್ಯೂಸಿಕ್ ಡ್ಯಾನ್ಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಕೆಲವೊಂದ್ ಕಡೆ ಪ್ರಯತ್ನ ಮಾಡಿದ್ದೆ, ಇನ್ನ ನಿದ್ದೆಲೆ ಇರ್ತಿದ್ದೆ, ಹಾಗಾಗಿ ಡ್ಯಾನ್ಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಬೇರೆ ಎಲ್ಲೆಲ್ಲೆಲ್ಲ ಡ್ಯಾನ್ಸ್ ಮಾಡೋದಕ್ಕೆ ಜಾಗ ಸಿಕ್ತು ಅಲ್ಲೆಲ್ಲ ಮಾಡ್ದೆ. ಬೆಳಗ್ಗೆ ಕಡಿಮೆ ಅನ್ಸುತ್ತೆ ನಾನ್ ಮಾಡಿದ್ದು. ಸೊ ಬೆಳಗ್ಗೆ ಹಾಡು ಡ್ಯಾನ್ಸ್ ಮೂಲಕ ಶುರು ಆಗತ್ತೆ. ಎದ್ದ ತಕ್ಷಣ ಬಿಸಿ ನೀರು ಕುಡಿತಾ ಇದ್ದೆ. ಅದಾದ್ಮೇಲೆ ನಮ್ಮ ರುಟೀನ್ ವರ್ಕ್ ಏನಿತ್ತು ಅಂದ್ರೆ, ಕೆಲವರು ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಿದ್ವಿ, ಕೆಲವರು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್, ಕೆಲವರು ಬಾತ್ರೂಮ್, ಅದೆಲ್ಲ ಏನ್ ಸೆಗ್ರಿಗೇಟ್ ಆಗಿತ್ತು ಆ ಕೆಲ್ಸಗಳ ಕಡೆ ಗಮನ ಕೊಡ್ತಿದ್ವಿ. ಕಿಚನ್ ಅನ್ನೋದಾದ್ರೆ ತಿಂಡಿ ಏನ್ ಮಾಡೋದು ಅಂತ ಅಲ್ಲಿಂದ ಶುರು ಆದ್ರೆ
ಕಿಚನ್ ಇದ್ರೆ 3 ಹೊತ್ತು ವರ್ಕ್ ಅಂತ ಹೇಳ್ಬಹುದು. ಕ್ಲೀನಿಂಗ್ ಎಲ್ಲ ಯಾವಾಗ ಯಾವಾಗ ಆಗ್ತಿತ್ತು ಅದನ್ನೆಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಆ ನನ್ನನ್ನ ಎಲ್ಲಾ ಕಡೆ ನೋಡಿರ್ತಿರೋ ತುಂಬಾ ಫೋಟೋಸ್ ನಂದೇನೋ ಓಡ್ತಿದೆ ಅನ್ನೋದಾದ್ರೆ ಒಂದ್ ಕಡೆ ಹೀಗೆ ಕೂತಿರ್ತೀನಿ ದೇವ್ರ ಮುಂದೆ. ಅದು ಅಂದ್ರೆ ನಂದು ರೆಗ್ಯುಲರ್ ಫುಟೇಜ್ ಏನೋ ಸಿಕ್ತಿತ್ತು ಅನ್ನೋದಾದ್ರೆ 20-25 ಮಿನಿಟ್ಸ್ ದೇವ್ರ ಮುಂದೆ ಅದ್ ಸೋಫಾದ ಹತ್ರ ಹಿಂಗ್ ಹೊರಗೆ ಕೂತ್ರೆ ಅದೊಂದ್ 20-25 ನಿಮಿಷ ಅಲ್ಲಾಡ್ತಿರ್ಲಿಲ್ಲ. ಬಿಗ್ ಬಾಸ್ ವಾಯ್ಸ್ ಬಂದ್ರೆ ಮಾತ್ರ ಲಿವಿಂಗ್ ಏರಿಯಾಗೆ ಅಥವಾ ಇನ್ನೇನೋ ಟಾಸ್ಕ್ ಶುರು ಆದ್ರೆ ಓಡೋಗ್ತಾ ಇದ್ದೆ. ಅದು ಬಿಟ್ರೆ ಅದೊಂದು 20-25 ಮಿನಿಟ್ಸ್ ಅಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅದು ಟೈಮ್ಸ್ ಬೆಳಗ್ಗೆನೆ ಆಗ್ತಿತ್ತು, ಟೈಮ್ಸ್ ಮಧ್ಯಾಹ್ನ ಸಂಜೆ ಯಾವಾಗ ಟೈಮ್ ಸಿಕ್ತಿತ್ತು ಆಗ ಮಾಡ್ತಿದ್ದೆ. ಕೆಲವೊಂದ್ಸತಿ ಟಾಸ್ಕ್ ಎಲ್ಲ ಮುಗ್ದು, ಸ್ಪೆಷಲಿ ನೀವು ನೋಡಿದ್ರೆ ರೆಸಾರ್ಟ್ ಟಾಸ್ಕ್ ಅಲ್ಲಿ ನಾವು ಸಿಬ್ಬಂದಿಗಳು ಯಾವಾಗ ಆಗಿದ್ವಿ ಆ ಟಾಸ್ಕ್ ಎಲ್ಲ ಮುಗ್ದು ನೈಟ್ ನಂಗೆ ಗೊತ್ತಿಲ್ಲ 2-3 ಗಂಟೆ ಅನ್ಸುತ್ತೆ ಆಗ ಕೂತು ಶ್ಲೋಕ ಹೇಳಿದ್ದು ಇದೆ. ಅದು ನನ್ನ ಒಂಥರ ಮೀ ಟೈಮ್. ಅದು ಶ್ಲೋಕ ಹೇಳಿ ಅಂದ್ರೆ ಏನೆಲ್ಲ ಇದೆ ದೇವ್ರಿಗೆ ಒಪ್ಪಿಸ್ಬಿಡೋದು. ಇನ್ ಖುಷಿ, ಬೇಜಾರು, ಥ್ಯಾಂಕ್ಸ್, ಎನಿಥಿಂಗ್ ದೇವ್ರಿಗೆ ಒಪ್ಸೋದಾಗಿತ್ತು. ಸೊ ಹಾಗೆ ಮಾಡ್ತಿದ್ವಿ. ಅಂಡ್ ಟಾಸ್ಕ್ಗಳು ಬರ್ತಿತ್ತು, ಟಾಸ್ಕ್ಗಳು ಮುಗಿಸ್ಕೊತಾ ಇದ್ವಿ. ದಿನದಲ್ಲಿ ಅಂದ್ರೆ ಒಂಚೂರು ಲೇಟ್ ಆಗಿ ಟಾಸ್ಕ್ ಶುರು ಆಗ್ತಿತ್ತು. ಬಿಕಾಸ್ ಆಕ್ಚುಲಿ ನಮಗೆ ಟೈಮ್ ಕೊಡೋರು ಫ್ರೆಶ್ ಅಪ್ ಆಗೋದಕ್ಕೆ, ತಿಂಡಿ ಊಟ ಎಲ್ಲ ಮಾಡ್ಕೊಳ್ಳೋದಕ್ಕೆ, ಅಡಿಗೆ ಮಾಡ್ಕೊಳ್ಳೋದಕ್ಕೆ. ದೆನ್ ಸ್ಟಾರ್ಟ್ ಶುರು ಆಗೋದು ಟಾಸ್ಕ್, ನಾಮಿನೇಷನ್, ಚಟುವಟಿಕೆ ಇದೆಲ್ಲವೂ ಮಾಡ್ತಾ ಇದ್ವಿ. ಇದೆಲ್ಲ ಅಂದ್ರೆ ಮಾಡ್ತಾ ಅದ್ ಏನೇ ಇರ್ಬೋದೇನೋ, ತಲೆ ಎಷ್ಟೇ ಓಡಿಸಿ ಹಿಂಸೆ ಆಗಿದ್ದು ಇನ್ನೊಂದು ಮತ್ತೊಂದೆಲ್ಲ. ಬಟ್ ಈಗ ಒಂದ್ಸತಿ ತಿರುಗಿ ನೋಡಿದ್ರೆ ಏನೆಲ್ಲ ಮಾಡಿದ್ವಿ, ಎಷ್ಟು ಚಂದ ಇತ್ತು ಆ ಜೀವನ, ಎಷ್ಟು ಚಂದ ಇತ್ತು ಅಂತ ಅನ್ಸುತ್ತೆ. ಅದನ್ನೆಲ್ಲ ನೆನ್ಪಿಸ್ಕೊಂಡಾಗ ಎಸ್ ಈ ಒಂದು ವಾರ ಅದನ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದೀನಿ ಅಂತ ಅನ್ಸುತ್ತೆ. ಬಟ್ ದಟ್ಸ್ ಓಕೆ. ನಾನು ಒಂದ್ ಹೆಜ್ಜೆ ಮುಂದೆ ಹೋಗಿಲ್ಲ, ನಾಳೆ ಒಂದ್ ವಾರ ಹಿಂದೆ ಬಂದಿದ್ದೀನಿ ಅನ್ನೋ ಆ ಬೇಜಾರ್ ಮಾಡ್ಕೊಳ್ಳೋದಕ್ಕಿನ್ನ 16 ಹೆಜ್ಜೆ ಮುಂದೆ ಹೋಗಿದ್ದೀನಿ ನಾನು. ಆ ಖುಷಿ ಇದೆ. ಆ ಖುಷಿಲಿ ನೀವೆಲ್ರೂ ನನ್ ಜೊತೆ ಇದ್ರಿ, ಪ್ರೀತಿ ತೋರ್ಸಿದ್ರಿ, ಆಶೀರ್ವಾದ ಮಾಡಿದ್ರಿ. ಸೊ ಇದೆಲ್ಲ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಚಟುವಟಿಕೆ ಟಾಸ್ಕ್ ಎಲ್ಲ ಬಿಟ್ರೆ ಇನ್ನೆಲ್ಲ ರಾತ್ರಿ ಆಗ್ತಿತ್ತು, ಊಟ ಮಾಡ್ತಿದ್ವಿ. ಲೈಟ್ಸ್ ಆಫ್ ಆದಾಗಷ್ಟೇ ನಾವು ಮಲಗಬೇಕು ಅಂತ ಗೊತ್ತಾಗ್ತಿತ್ತು. ಏನ್ ಟೈಮ್ ಆ ಏನ್ ಆಗ್ತಿದೆ ಎಲ್ಲ ಗೊತ್ತೇ ಆಗ್ತಾ ಇರ್ಲಿಲ್ಲ, ಲೈಟ್ಸ್ ಆಫ್ ಆಗೋದು ನಮ್ದು. ಸೊ ಆಗ ಇಟ್ ಇಸ್ ಸ್ಲೀಪಿಂಗ್ ಟೈಮ್ ಅಂತ ಹೇಳಿ ಟೈಮ್ಸ್ ತೀರಾ ಸುಸ್ತಾದಾಗ ಆಗ ಹೋಗಿ ಮಲ್ಕೋತಿದ್ವಿ. ಇಲ್ಲ ಅನ್ನೋದಾದ್ರೆ ಕುತ್ಕೊಂಡ್ ಮಾತಾಡೋದು, ಬೇಜಾರಿದ್ರೆ, ಕೋಪ ಇದ್ರೆ ಅದು ಎಲ್ಲ ಲೈಟ್ಸ್ ಆಫ್ ಆದ್ಮೇಲೆ ಕುತ್ಕೊಂಡು ಎಷ್ಟು ಹೊತ್ತು ಮಾತಾಡಿ. ದಟ್ ಇಸ್ ನಾನೇನ್ ಬೇರೆ ಒಬ್ಳೆ ಮೀ ಟೈಮ್ ತಗೊಳ್ಳೋದು. ನಾವ್ ಯಾರು ಫ್ರೆಂಡ್ಸ್ ಇದ್ವಿ, ಮೋಕ್ಷಿ, ನಾನು, ಆ ಮಂಜಣ್ಣ ಇರ್ಬೋದು, ನಾವೆಲ್ಲ ಕೂತು ಅದು ವಿ ಟೈಮ್ ಆಗ್ತಿತ್ತು. ಜಗಳ ಮಾಡ್ತಿದ್ವಿ, ಖುಷಿಯಾಗಿರ್ತಿದ್ವಿ, ಸುಮ್ನೆ ಕೂತ್ಕೋತಿದ್ವಿ, ಇದೆಲ್ಲ ಮಾಡ್ತಿದ್ವಿ. ನನಗೆ ಬಿಗ್ ಬಾಸ್ ಮನೆ ಜರ್ನಿ ಒಂದೊಂದು ಕಂಪ್ಲೀಟ್ ಗುಡ್ ಜರ್ನಿ, ಗುಡ್ ವಂಡರ್ಫುಲ್ ಬ್ಯೂಟಿಫುಲ್ ಪಾಸಿಟಿವ್ ಜರ್ನಿ. ಎಸ್, ಅಪ್ಸ್ ಅಂಡ್ ಡೌನ್ಸ್ ಇತ್ತು, ಹತ್ತಿದೀನಿ, ನಕ್ಕಿದೀನಿ, ಜಗಳ ಮಾಡಿದೀನಿ. ಬಟ್ ಅದೆಲ್ಲ ಇದ್ದಿದ್ದಕ್ಕೇನೆ ಅದು ಬ್ಯೂಟಿಫುಲ್ ಆಗಿದ್ದು ಅಂತ ಅನ್ಸುತ್ತೆ. ಸೊ ಲೈಫ್ ನಲ್ಲಿ ಬ್ಯೂಟಿಫುಲ್ ಪಾಸಿಟಿವ್ ಜರ್ನಿ. ಎಸ್, ಅಪ್ಸ್ ಅಂಡ್ ಡೌನ್ಸ್ ಇತ್ತು, ಹತ್ತಿದೀನಿ, ನಕ್ಕಿದೀನಿ, ಜಗಳ ಮಾಡಿದೀನಿ. ಬಟ್ ಅದೆಲ್ಲ ಇದ್ದಿದ್ದಕ್ಕೇನೆ ಅದು ಬ್ಯೂಟಿಫುಲ್ ಆಗಿದ್ದು ಅಂತ ಅನ್ಸುತ್ತೆ. ಸೊ ಲೈಫ್ ನಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡೂ ಇದ್ದೇ ಇರತ್ತೆ. ಎರಡನ್ನೂ ನಾವು ತಗೊಳ್ಳೇಬೇಕಾಗತ್ತೆ. ತಗೊಂಡು ಪಾಸಿಟಿವ್ ನ ತುಂಬಾ ಸ್ಪೋರ್ಟಿವ್ ಆಗಿ, ತುಂಬಾ ಅಂದ್ರೆ ಎನರ್ಜಿ ಬೂಸ್ಟರ್ ತರ ತಗೋಬೇಕು. ನೆಗೆಟಿವ್ ಸರಿ ಮಾಡ್ಕೊಳ್ತಾ ಮುಂದೆ ಹೋಗ್ಬೇಕಾಗತ್ತೆ. ಅದನ್ನು ಸ್ಪೋರ್ಟಿವ್ ಸ್ಪಿರಿಟ್ ಅನ್ನು ತಗೊಳ್ಬೇಕಾಗತ್ತೆ. ಸೊ ಜೀವನದಲ್ಲಿ ಅದನ್ನೆಲ್ಲ ನೋಡು. ನಾನು ಬಿಗ್ ಬಾಸ್ ಮನೇಲೂ ಅದನ್ನೇ ನೋಡಿ ತುಂಬಾ ಖುಷಿಯಿಂದ ಕುಣ್ಕೊಂಡ್ ಬಂದವಳು ನಾನು ಒಬ್ಳೆ ಅನ್ಸುತ್ತೆ. ಸೊ ನಂಗೆ 16 ವಾರದ್ದು ಖುಷಿ ಇದೆ. ಒಂದ್ ಹೆಜ್ಜೆ ಅನ್ನೋದು ಇದೆ. ಬಟ್ ನಾನ್ ಫಿನಾಲೆ ಹೋಗ್ಬೇಕು ಅಂತ ಯಾರೆಲ್ಲ ಅಂದ್ಕೊಂಡು ಹೋಗಿಲ್ದೇ ಇರೋದಕ್ಕೆ ಬೇಜಾರಾಗಿದೆಯೋ ಅವ್ರೆಲ್ಲರಿಗೂ ಐ ಆಮ್ ಸೋ ಸಾರಿ. ನಿಮ್ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಮಾಡೋದಕ್ಕಾಗಿಲ್ಲ. ಬಟ್ ಅಲ್ಲಿ ಏನ್ ಮಿಸ್ ಮಾಡಿದೀನಿ, ನನ್ನ ಬೇರೆ ಪ್ರಾಜೆಕ್ಟ್ ಗಳ ಮೂಲಕ ನಿಮ್ ಕಣ್ ಮುಂದೆ ಬಂದು ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ. ದಿಸ್ ವಿಲ್ ಗೋ ಆನ್. ಬಿಗ್ ಬಾಸ್ ಇಂದ ಶುರು ಆಗಿದೆ, ನಿಮ್ ಕಣ್ ಮುಂದೆ ಬೇರೆ ಬೇರೆ ರೀತಿ ಮೂಲಕ ಬರ್ತಾನೆ ಇರ್ತೀನಿ, ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ, ನಿಮ್ಮ ಪ್ರೀತಿ ತಗೋತಾನೆ ಇರ್ತೀನಿ. ಸೊ ದಟ್ ಲಾಟ್ಸ್ ಆಫ್ ಲವ್ ಅನ್ನೋ ವಿಷಯ ನನ್ಗೂ ಬಹಳಷ್ಟು ಕೊಡೋದಕ್ಕೂ ಇಷ್ಟ ಆಗುತ್ತೆ. ಅಂಡ್ ನೀವು ಆಶೀರ್ವಾದದ ಮೂಲಕ ಪ್ರೀತಿ ಕೊಟ್ಟಾಗ ಅದನ್ನ ತಗೊಳ್ಳೋದಕ್ಕೂ ಇಷ್ಟ ಆಗುತ್ತೆ. ಸೊ ದಿಸ್ ವಾಸ್ ಇಟ್, ಒನ್ ಬ್ಯೂಟಿಫುಲ್ ಜರ್ನಿ ಅಷ್ಟೇ. ದ ಹೋಲ್ ಥಿಂಗ್ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀನಿ.
ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಲ್ಲಿ ಒಬ್ಳೇ ಇದ್ದೆ ಅಷ್ಟೇ, ಬಟ್ ಹೊರಗಡೆಯಿಂದ ದಿಸ್ ಲಾಟ್ ಅಂಡ್ ಲಾಟ್ ಆಫ್ ಪೀಪಲ್ ಸಪೋರ್ಟಿಂಗ್ ಇಟ್. ನನ್ ಬಂದಾಗ ಗೊತ್ತಾಗ್ತಾ ಇದೆ ಎಷ್ಟು ಜನ ಪ್ರೀತಿಸ್ತಿದ್ರು, ಎಷ್ಟು ಜನ ಇಷ್ಟಪಡ್ತಿದ್ರು ಅನ್ನೋದನ್ನೆಲ್ಲ. ಸೊ ಅವ್ರೆಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೀವ್ ಇಲ್ದಿರ ನನ್ನ ಜರ್ನಿ ಬ್ಯೂಟಿಫುಲ್ ಆಗ್ತಾ ಇರ್ಲಿಲ್ಲ. ಸೊ ಆ ಎಲ್ಲ ಪ್ರೀತಿ ಆಶೀರ್ವಾದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.